ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದಿಸ್ ಟೆಕ್ ಚಾನಲ್. ಇವತ್ತು ನಾವು ಒಂದು ಪೋರ್ಟಬಲ್ ಸ್ಪೀಕರ್ನ ರಿವ್ಯೂ ಮಾಡೋಣ. ಬ್ಲೂಟೂತ್ ಪೋರ್ಟಬಲ್ ಸ್ಪೀಕರ್. ಆಲ್ರೆಡಿ ನಾನು 6 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡಾದ್ಮೇಲೆ ಇದರಿಂದ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಎಲ್ಲ ನಿಮ್ಮ ಮುಂದೆ ಇಡ್ತೀನಿ. ಈ ಪ್ರಾಡಕ್ಟ್ನ ನಾನು ತುಂಬ ರಿವ್ಯೂಸ್ ನೋಡಾದ್ಮೇಲೆ ಪರ್ಚೇಸ್ ಮಾಡಿದ್ದು. ಇದರ ರೇಟಿಂಗ್ ಬಂದ್ಬಿಟ್ಟು ನೀವು ಓವರ್ ಆಲ್ ನೋಡಿದ್ರೆ ಔಟ್ ಆಫ್ 5ಅಲ್ಲಿ 4.8, ಅಂದರೆ 2 ಪಾಯಿಂಟ್ಸ್ ಮಾತ್ರ ವೇರಿಯೇಷನ್ಸ್ ಇದೆ 5 ರೀಚ್ ಆಗೋದಕ್ಕೆ. ಮತ್ತು ಇವಾಗ ನೋಡಿದ್ರೆ ನಿಮಗೆ ಫ್ಲಿಪ್ 6 ಬಂದಿದೆ. ಅದಕ್ಕೂ ಇದಕ್ಕೂ ಪ್ರೈಸ್ ವೇರಿಯೇಷನ್ ಬಂದ್ಬಿಟ್ಟು ಎಷ್ಟಿದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ರಿವ್ಯೂ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಗಿವ್ ಯು ಥಮ್ಸ್ ಅಪ್. ಆ್ಯಂಡ್ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಲೇಟೆಸ್ಟ್ ವೀಡಿಯೋಸ್ ಇದೇ ಥರ ಬೇಕು ಅಂತಂದರೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಓಕೆ, ಇದು ಪ್ರಾಡಕ್ಟ್ ನನಗೆ ಈ ಬಾಕ್ಸಲ್ಲಿ ಬಂದಿದ್ದು. ಇದು ಬಂದ್ಬಿಟ್ಟು JBL, ಇಟ್ಸ್ ಫ್ರಮ್ ಹಾರ್ಮಾನ್ ಅಂತ ಇದೆ. ಮತ್ತು ಫ್ಲಿಪ್ 5 ಇದೆ. ಮತ್ತು ಇಟ್ ಈಸ್ ಎ ಬ್ಲೂಟೂತ್, ಇಟ್ಸ್ ಎ ವೈರ್ಲೆಸ್. ಇದು ಪೋರ್ಟಬಲ್ ಡಿವೈಸ್ ಏನಕ್ಕೆ ಅಂತ ಹೇಳ್ತಾನೆ ಅಂದರೆ ನೀವು ಎಲ್ಲಿಗೆ ಬೇಕಾದ್ರೆ ಇದನ್ನು ಕ್ಯಾರಿ ಮಾಡ್ಕೊಬೋದು. ಆ್ಯಂಡ್ ಇಟ್ ಈಸ್ ಎ ಫುಲ್ಲಿ ವಾಟರ್ ಪ್ರೂಫ್ ಪ್ರಾಡಕ್ಟು. ವಾಟರ್ ಪ್ರೂಫ್ ಅಂತಂದರೆ ನಾನು ಈ ವಿಡಿಯೋನಲ್ಲಿ ಅದನ್ನು ವಾಟರ್ನಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿಲ್ಲ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ರಿಸ್ಕ್. ಸಾರಿ ಫಾರ್ ದ್ಯಾಟ್ ಒನ್. ನಿಮ್ಗೆ ಅದು ಇಷ್ಟ ಇತ್ತು ಅಂದರೆ ವಾಟರ್ ಪ್ರೂಫ್ ಚೆಕ್ ಮಾಡಬೇಕು ಅಂದರೆ, ಬಟ್ ಯಾಕಂದರೆ ಇದು ವೆಬ್ಸೈಟಲ್ಲಿ ನಾನೆಲ್ಲ ಚೆಕ್ ಮಾಡ್ಬೇಕಾದ್ರೆ ಇದು ವಾಟರ್ ಪ್ರೂಫ್ ಎಲ್ಲ ಅವ್ರು ತೋರಿಸಿದ್ದಾರೆ ವಿಡಿಯೋಸು. ಬಟ್ ನನಗೆ ಆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ ಬಿಕಾಸ್ ಆಫ್ ದ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಓಕೆನಾ. ಪ್ಯಾಕಿಂಗ್ ಆಗಲಿ, ಬಾಕ್ಸ್ ಇದೆಲ್ಲ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಓಕೆ, ಡೇ ಟು ಲಿಸನ್. ಓಕೆ, ಐ ಥಿಂಕ್ ದಿಸ್ ಇಸ್ ದ ಇದರ ಪ್ರೈಸ್ ಬಂದ್ಬಿಟ್ಟು ನಾನು ಲಾಸ್ಟಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಲ್ಸೋ ನಾನು ರಿವೀಲ್ ಮಾಡ್ತೀನಿ ಎಷ್ಟು ಪ್ರೈಸಿಗೆ ನನಗೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ. ವೆರಿ ಸಿಂಪಲ್. ಇಟ್ ಕಮ್ಸ್ ವಿತ್ ಅ ಬ್ಲೂಟೂತ್ ಒಂದು ಸ್ಪೀಕರ್ ಬರುತ್ತೆ, ಮತ್ತು ಒಂದು ಟೈಪ್ ಸಿ USB ಕೇಬಲ್ ಬರುತ್ತೆ, ಮತ್ತು ಯೂಸರ್ ಕ್ವಿಕ್ ಗೈಡ್ ಬರುತ್ತೆ ಅಷ್ಟೇ. ಇದರಲ್ಲಿ ಬರೋದು ದಿಸ್ ಇಸ್ ಬಾಕ್ಸ್. ಆ್ಯಂಡ್ ಇದರಲ್ಲಿ JBL ಸ್ಪೀಕರ್ ಬಾಕ್ಸ್ ಇದೆ. ಮತ್ತು ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ಇದೆ, ಮತ್ತು ಒಂದು ಟೈಪ್ ಸಿ USB ಕೇಬಲ್ ಇದೆ. ಓಕೆನಾ. ಇದರಲ್ಲಿ ಯೂಸರ್ಸ್ ಮ್ಯಾನ್ಯುವಲ್ ಇದೆ, ಫ್ಲಿಪ್ 5 ಬಗ್ಗೆ ಇದೆ, ಕ್ವಿಕ್ ಗೈಡ್ ಇದು, ಸೇಫ್ಟಿ ಇನ್ಸ್ಟ್ರಕ್ಷನ್ ಆ್ಯಂಡ್ ವಾರಂಟಿ ಕಾರ್ಡ್ ಇದೆ ಇದರಲ್ಲಿ. ಇದು ಬಂದ್ಬಿಟ್ಟು 1 year ವಾರಂಟಿ ಬರುತ್ತೆ. ಇದು ಬಂದ್ಬಿಟ್ಟು ನನಗೆ ಹೇಳಿರೋ ಪ್ರಕಾರ ಇದು ಯೂನಿಟ್ ಲೆವೆಲ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಲೆಟ್ಸ್ ಚೆಕ್ ಇಟ್ ಔಟ್. ಓಕೆ, ಡೈರೆಕ್ಟಾಗಿ ನಾವು ಪ್ರಾಡಕ್ಟ್ನ ಓಪನ್ ಮಾಡೋಣ. ಓಕೆ, ಪ್ಯಾಕಿಂಗ್ ಇಸ್ ವೆರಿ ವೆರಿ ನೈಸ್. ಓಕೆ, ಇದು ಬಂದ್ಬಿಟ್ಟು ಆ್ಯಕ್ಚುಲಾಗಿ ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಹೇಳಬೇಕು ಅಂತಂದರೆ ಇದು ಬಂದ್ಬಿಟ್ಟು 20 watts ಸ್ಪೀಕರ್, ಇದು ಬ್ಲೂಟೂತ್ ಸ್ಪೀಕರು. ಮತ್ತು ಇದು ನಿಮಗೆ ಚಾರ್ಜ್ ಮಾಡೋದಕ್ಕೆ 2.5 hours ನಿಮಗೆ ಫುಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಒಂದು ಸತಿ ಫುಲ್ಲಿ ಚಾರ್ಜ್ ಆದಮೇಲೆ ಇದು ಬಂದ್ಬಿಟ್ಟು ನಾವು 10 to 12 hours ಯೂಸ್ ಮಾಡ್ಬೋದು ಇದನ್ನು. ಅದರ ಚಾರ್ಜಿಂಗ್ ಎಲ್ಲ ಮಾಡಿ ನಾನು ಚೆಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇದು 10 to 12 hours ಬಂತು ಯೂಸೇಜ್ ಬಂದಿದೆ ನನಗೆ. ಮತ್ತು ಆಬ್ವಿಯಸ್ ಆಗಿ ಇದ್ರದ್ದು ರಿವ್ಯೂಸು ಮತ್ತು ಸೌಂಡ್ ಕ್ವಾಲಿಟಿ ಆಗಲಿ ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಇದು ಔಟ್ ಆಫ್ 5ಅಲ್ಲಿ 5 ನಾನು ಕೊಡ್ತೀನಿ. ನಿಮಗೆ ತುಂಬ ಏನು ಕಾಂಪ್ಲಿಕೇಟೆಡ್ ಥಿಂಗ್ಸ್ ಎಲ್ಲ ಏನಿಲ್ಲ. ಒಂದು ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಮತ್ತು ಬ್ಲೂಟೂತ್ ಪ್ರೆಸ್ ಮಾಡಿದ್ರೆ ಅದು ಪೇರಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತು ಒಂದು ಟೈಪ್ ಸಿ ಕೇಬಲ್ ಕನೆಕ್ಷನ್ಗೆ ನಿಮಗೆ ಚಾರ್ಜಿಂಗ್ ಮಾಡೋದಕ್ಕೆ, ಮತ್ತು ಒಂದು ನಿಮಗೆ ಇಂಡಿಕೇಶನ್ ಆಫ್ ಪವರ್ ಬರುತ್ತೆ. ಮತ್ತು ಪವರ್ನಲ್ಲಿ ನಿಮಗೆ ಯು ಕ್ಯಾನ್ ಕಮ್ ಟು ನೋ ಎಷ್ಟು ಚಾರ್ಜ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನಾವು ಮತ್ತು ಎರಡು ಕಡೆ ಔಟ್ಪುಟ್ ಬರುತ್ತೆ, ಈ ಕಡೆ
ಓಕೆ, ಇದು ಬಂದ್ಬಿಟ್ಟು ಪ್ಲೇ ಬಟನ್ ಇದೆ, ಮತ್ತು ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಪ್ಲಸ್ಸು ಮೈನಸ್ ಇದೆ, ಮತ್ತು ಇದು ದೆರ್ ಇಸ್ ಒನ್ ಬಟನ್. ಈ ಬಟನ್ ಬಂದ್ಬಿಟ್ಟು ನಿಮಗೆ JBL ಪಾರ್ಟಿ ಬೂಸ್ಟ್ ಅಂತ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಚೆಕ್ ಮಾಡಬೇಕಾದ್ರೆ. ಮತ್ತು ಸೌಂಡ್ ಕ್ವಾಲಿಟಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ, ಮತ್ತು ಫಿನಿಶಿಂಗ್ ವೈಸ್ ಯು ಕ್ಯಾನ್ ಲುಕ್ ಅಟ್ ದ ಪ್ರಾಡಕ್ಟ್ ಇಸ್ ವೆರಿ ನೈಸ್. ಮತ್ತು ಇದ್ರ ಜೊತೆಗೆ ಒಂದು ಟ್ಯಾಗ್ ಏನೋ ಕೊಟ್ಟಿದ್ದಾರೆ. ಇದನ್ನು ಈಸಿಯಾಗಿ ನೀವು ಎಲ್ಲಿ ಬೇಕಾದ್ರೂ ಹ್ಯಾಂಗ್ ಮಾಡ್ಬೋದು. ಮತ್ತು ನೀವು ಬ್ಯಾಗಲ್ಲಿ ಬೇಕಂದರೆ ಬ್ಯಾಗಲ್ಲಿ ಇದು ಮಾಡ್ಕೊಬೋದು. ಮತ್ತು ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಈಸಿಯಾಗಿ ಇದನ್ನು ನೀವು ಕ್ಯಾರಿ ಮಾಡ್ಬೋದು. ಈ ಪ್ರಾಡಕ್ಟ್ ಇದರಲ್ಲಿ ಒಂದು 2 ಪಾಯಿಂಟ್ಸ್ ನನಗೆ ಡಿಸಡ್ವಾಂಟೇಜ್ ಅಂತ ಅನಿಸಿದ್ದು, ಅದು ಕಾನ್ಸ್ ಅಂತ ಹೇಳ್ತೀನಿ. ಒಂದು, ಇದರಲ್ಲಿ ಮೈಕ್ ಇಲ್ಲ, ಮತ್ತು ಇದರಲ್ಲಿ ಆಕ್ಸ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ನಮಗೆ ಆಪ್ಷನ್ ಇಲ್ಲ. ಅದು ಬಿಟ್ಟರೆ ಬೇರೆ ಇನ್ನು ಎಲ್ಲ ಥರ ಪಾಯಿಂಟ್ಸು ಬಂದ್ಬಿಟ್ಟು ಇದರಲ್ಲಿ ಪಾಸಿಟಿವ್ ಇದೆ. ಓಕೆ, ಇದನ್ನು ಪ್ಲೇ ಮಾಡಿಬಿಟ್ಟು ಯಾವ ರೀತಿ ಕನೆಕ್ಟ್ ಮಾಡಿಬಿಟ್ಟು ಇದರಿಂದ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ಒಂದು ಸತಿ ಚೆಕ್ ಮಾಡೋ ಬನ್ನಿ. ಓಕೆ, ಇನ್ಷಿಯಲಾಗಿ ನೀವು ಇದು ಪ್ಯಾಕ್ ಪೀಸ್ ಓಪನ್ ಮಾಡ್ತಿದ್ದೀರಾ ಅಂತಂದರೆ ಚಾರ್ಜಿಂಗ್ ಬಂದುಬಿಟ್ಟು ತುಂಬ ಕಮ್ಮಿ ಇರುತ್ತೆ. ಫಸ್ಟ್ ಟೈಮ್ ನೀವು ಬಂದುಬಿಟ್ಟು 2.5 hours ಅಂದರೆ ಒಂದು 2.5 hours ನೀವು ಚಾರ್ಜ್ ಮಾಡಿದ್ರೆ ಫುಲ್ಲಿ ಚಾರ್ಜ್ ಆಗುತ್ತೆ. ನಾನು ಆನ್ ಮಾಡ್ತಾಯಿದ್ದೀನಿ. ಓಕೆ, ಇದು ಇವಾಗ ಈ ಇಂಡಿಕೇಶನ್ ಪ್ರಕಾರ ನೋಡಿದ್ರೆ ನಿಮಗೆ ಅರೌಂಡ್ 70% ಏನೋ ಚಾರ್ಜ್ ಆಗಿರೋದಂಗಿದೆ. ಓಕೆನಾ? ಅದಾದಮೇಲೆ ನಿಮಗೆ ಬ್ಲೂಟೂತ್ ಪೇರ್ ಮಾಡಬೇಕು ಅಂತಂದರೆ ಈ ಬಟನ್ನ ನೀವು ಒಂದು ಸತಿ ಪ್ರೆಸ್ ಮಾಡ್ಕೊಬೇಕು. ಇದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಸಿಸ್ಟಮಲ್ಲಿ ಈ ಡಿವೈಸ್ ಬಂದ್ಬಿಟ್ಟು ಡಿಸ್ಪ್ಲೇ ಆಗುತ್ತೆ. ಇದು ಬಂದ್ಬಿಟ್ಟು ನೀವು ಲ್ಯಾಪ್ಟಾಪ್ ಒಂದೇ ಅಲ್ಲ, ಇದು ಇವಾಗ ಬ್ಲಿಂಕ್ ಆಗ್ತಿದೆ. ಒನ್ಸ್ ಡಿವೈಸ್ ನಿಮಗೆ ಕನೆಕ್ಟ್ ಆದ ತಕ್ಷಣ ಅದು ಸ್ಟಾಪ್ ಆಗುತ್ತೆ ಮತ್ತು ಗ್ಲೋ ಆಗೋಕ್ಕೆ ಶುರು ಆಗುತ್ತೆ. ಅದು ಇಂಡಿಕೇಶನ್ ಏನಂತಂದರೆ ನಿಮ್ಮ ಕನೆಕ್ಟಿವಿಟಿ ಪೇರ್ ಆಗಿದೆ ಅಂತ ಅರ್ಥ. ಓಕೆನಾ? ಇದರಲ್ಲಿ Type-C ಕೇಬಲ್ ಕನೆಕ್ಷನ್ಗೆ ಇಲ್ಲಿದೆ, ಇದರಲ್ಲಿ ಅಷ್ಟೇ ಇರೋದು. ಓಕೆನಾ? ಇದನ್ನು ಕಂಪ್ಯೂಟರ್ ಕನೆಕ್ಟ್ ಮಾಡಿಬಿಟ್ಟು ಒಂದು ಯಾವ್ದಾರ ಮ್ಯೂಸಿಕ್ ಒಂದು ಸತಿ ಪ್ಲೇ ಮಾಡೋಣ ಬನ್ನಿ. ಇವಾಗ ನೋಡಿ, ನಾನು ಈ ಬ್ಲೂಟೂತ್ ಬಟನ್ ಪ್ರೆಸ್ ಮಾಡಿದ್ದೀನಿ. ನಿಮಗೆ ಸಿಸ್ಟಮಲ್ಲಿ ಹೋಗ್ಬಿಟ್ಟು ಸಿಸ್ಟಮಲ್ಲಿ ಬ್ಲೂಟೂತ್ ಬಟನ್ ಇರುತ್ತೆ, ಅದನ್ನು ಶೋ ಬ್ಲೂಟೂತ್ ಡಿವೈಸಸ್ ಅಂತ ಕ್ಲಿಕ್ ಮಾಡಾದ್ಮೇಲೆ ಆ್ಯಡ್ ಬ್ಲೂಟೂತ್ ಡಿವೈಸ್ ಅಂತ ಕೊಡಿ. ಬ್ಲೂಟೂತ್ ಅಂತ ಆಪ್ಷನ್ ಬರುತ್ತೆ ನಿಮಗೆ. ನೀವು ಆಪ್ಷನಲ್ಲಿ ಚೆಕ್ ಮಾಡಬೇಕಾದ್ರೆ ಯು ಕ್ಯಾನ್ ಸಿ JBL Flip 5 ಅಂತ ಬಂತು. ಅದು ಒಂದು ಸತಿ ಓಕೆ ಕನೆಕ್ಟ್ ಆದ ತಕ್ಷಣ ನಮಗೆ ಅದು ಬ್ಲಿಂಕಿಂಗ್ ಸ್ಟಾಪ್ ಆಗುತ್ತೆ. ನಾವು ಬ್ಲಿಂಕಿಂಗ್ ಸ್ಟಾಪ್ ಆಯಿತು, ಈಗ ಗ್ಲೋ ಆಗ್ತಿದೆ, ಅಂದರೆ ಕನೆಕ್ಟಿವಿಟಿ ಇಸ್ ಸಕ್ಸಸ್ಫುಲ್ ಅಂತ. ನಿಮಗೆ ಈ ಸಿಸ್ಟಮಲ್ಲೂ ನೋಡಿ ಯುವರ್ ಡಿವೈಸ್ ಇಸ್ ರೆಡಿ ಟು ಗೋ, ಅಂದರೆ ಇದು ಪೇರ್ ಆಗಿದೆ ಅಂತ ಅರ್ಥ ಈಗ. ಓಕೆ, ನಾವಿವಾಗ ಏನಾರ ಮ್ಯೂಸಿಕ್ ಪ್ಲೇ ಮಾಡೋಣ. ಬಟ್ ಹಾಯ್ ಫ್ರೆಂಡ್ಸ್, ಇವಾಗ ಇದರ ಸೌಂಡ್ ಕ್ವಾಲಿಟಿ ನೋಡಿದ್ರೆ ತುಂಬ ನನ್ನ ಪ್ರಕಾರ ವಾಯ್ಸ್ ಕ್ಲಾರಿಟಿ ಆಗಲಿ ಸೌಂಡ್ ಕ್ಲಾರಿಟಿ ಆಗಲಿ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ನ ನಾನು ಬಂದುಬಿಟ್ಟು 4-5 ಕಡೆ ವಿಚಾರಿಸ್ಬಿಟ್ಟು ಆಮೇಲೆ ನಾನು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ. ಫಸ್ಟ್ ಆಫ್ ಆಲ್ ನಾನು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದು ಎಸ್ಪೆಷಲಿ ಇನ್ ಕ್ರೋಮಾನಲ್ಲಿ, ಯಾಕಂದರೆ ನನಗೆ ಆ ಟೈಮಲ್ಲಿ ಸ್ವಲ್ಪ ಡಿಸ್ಕೌಂಟ್ ಜಾಸ್ತಿ ಸಿಕ್ತು. ಈಗ ಈ ರೆಗ್ಯುಲರ್ ಪ್ರೈಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದುಬಿಟ್ಟು ನಿಮಗೆ ಇದರ ಪ್ರೈಸ್ ಬಂದುಬಿಟ್ಟು 10,599 ಇದೆ. ಇದರ 13 ಕಲರ್ಸ್ ಅವೈಲಬಿಲಿಟಿ ಇದೆ. ಬಟ್ ನಾನು ರೆಕಮೆಂಡ್ ಮಾಡೋದು, ಇನ್ಸ್ಟೆಡ್ ಆಫ್ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಯು ಕ್ಯಾನ್ ಗೋ ಟು ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ಕ್ರೋಮಾ, ಇಲ್ಲಾಂದರೆ ನೀವು ರಿಲಯನ್ಸ್ ಡಿಜಿಟಲು ಮತ್ತು ಲೋಕಲ್ ಶಾಪ್ಸಲ್ಲಿ ಒಂದು ಸತಿ ಕೇಳಿಬಿಟ್ಟು ಅವ್ರ ಡಿಸ್ಕೌಂಟ್ಸ್ ಅವೈಲಬಿಲಿಟಿ, ಈಗ ನಿಮ್ಗೆ ಯಾವ್ದಾರ ಫೆಸ್ಟಿವಲ್ ಸೀಸನ್ನಲ್ಲೋ ಇಲ್ಲಾಂದರೆ ಯಾವ್ದಾರ ಅವ್ರ ಆಫರ್ ಸೀಸನ್, ಡಿಸ್ಕೌಂಟ್ ಸೀಸನ್ನಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ನಮಗೆ ಬೆನಿಫಿಟ್ಟು. ಯಾಕಂದರೆ ನಮ್ಗೆ ಔಟ್ ಆಫ್ ದ್ಯಾಟ್ ನಮ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಈಗ ಅಟ್ ಪ್ರೆಸೆಂಟ್ ನಾನು ಪರ್ಚೇಸ್ ಮಾಡೋ ಟೈಮಲ್ಲಿ ಇದು ಬಂದುಬಿಟ್ಟು 7,999 ನನಗೆ ಸಿಕ್ಕಿದ್ದು, ಆಲ್ಮೋಸ್ಟ್ 8,000 ರುಪೀಸು. ಐ ಪರ್ಚೇಸ್ ಫ್ರಮ್ ದ ಕ್ರೋಮಾ. ಯಾಕೆ ನಾನು ಪರ್ಚೇಸ್ ಮಾಡಿದ ಕ್ರೋಮಾ ಅಮೆಝಾನಿಂದ ಯಾಕೆ ಪರ್ಚೇಸ್ ಮಾಡಿಲ್ಲ ಅಂತಂದರೆ, ನನಗೆ ಇದ್ರ ಕ್ಲಾರಿಟಿ ಬಂದುಬಿಟ್ಟು ಐ ವಾಂಟೆಡ್ ಟು ಹ್ಯಾವ್ ಎ ಲುಕ್ ಆ್ಯಂಡ್ ಇದ್ರದ್ದು Flip 5ನ ನಾನು ನೋಡಬೇಕಾಯ್ತು, ಹ್ಯಾಂಡಲ್ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಹೋಗ್ಬಿಟ್ಟು ನೋಡಾದ್ಮೇಲೆ ಐ ಫೆಲ್ಟ್ ವೆರಿ ಹ್ಯಾಪಿ. ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ.
ಇದೇ ಸೇಮ್ ಪ್ರಾಡಕ್ಟ್ನ ನೀವು ಅಮೆಝಾನಲ್ಲೂ ಪರ್ಚೇಸ್ ಮಾಡ್ಬೋದು ಮತ್ತು ಫ್ಲಿಪ್ಕಾರ್ಟಲ್ಲೂ ಪರ್ಚೇಸ್ ಮಾಡ್ಬೋದು. ಓಕೆ, ದಟ್ಸ್ ಆಲ್ ಫ್ರಮ್ ಮೈ ಸೈಡ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಗಿವ್ ಮಿ ಎ ಬಿಗ್ ಥಮ್ಸ್ ಅಪ್. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ಬೇಕು ಅಂತಂದರೆ ನೀವು ನನ್ನ ವಿಡಿಯೋಸ್ನ ತಮ್ಮ ಐಕಾನ್ನ ಪ್ರೆಸ್ ಮಾಡಿ. ಐ ವಿಲ್ ಕಮ್ ಬ್ಯಾಕ್ ವಿತ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.